ಹಾಂ, ಸೀರಿಯಸ್ ಆಗಿ ಹೇಳಿ ನೀವು, ತಮಾಷೆ ಮಾಡಬೇಡಿ. ನನ್ನ ಟೆಸ್ಟ್ ಮಾಡೋಕ್ಕೆ ತಮಾಷೆಗೆ ಹೇಳ್ತಿದ್ದೀರೇನೋ ಅಂದ್ಕೊಂಡೆ ಇಷ್ಟೊತ್ತು, ಆದರೆ ಈಗ ನೀವು ಹೇಳ್ತಿರೋದು ನೋಡಿದ್ರೆ ಹೌದೇನೋ ಅಂತ ಅನ್ನಿಸ್ತಾ ಇದೆ. ಏನದೆ ನಿಮ್ಮ ತಲೆಯಲ್ಲಿ? ನಿಮ್ಮ ತಲೆಯಲ್ಲಿ ಏನಾದ್ರು ಇರಲಿ, ನನ್ನೇನು ಅಂದ್ಕೊಂಡಿರಿ ನೀವು? ನೀವು ಆಟ ಆಡಿಸ್ದಂಗೆಲ್ಲ ಒಂದು ಕೀ ಕೊಟ್ಟು ಗೊಂಬೆ ಅಂತ ಅಂದ್ಕೊಂಡ್ರಾ? ನೀವೇನು ಹೇಳ್ತೀರೋ ಹೇಳಿ ಅಂತ ಅದನ್ನು ಹೋಗಿ ನಾನು ಹೇಳಬೇಕು, ಅವ್ರನ್ನ ಒಪ್ಪಿಸ್ಬೇಕು. ಅದು ಬರೀ ಹೇಳೋದೇನಲ್ಲ. ಈ ಏನು ಆಟ ಆಡ್ತಿದ್ದೀರಾ ಅಥವಾ ಜೀವನ ನಡೆಸ್ತಿದ್ದೀರಾ ಎಂತ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ. ದೊಡ್ಡವ್ರು ನೀವು, ಇಷ್ಟೆಲ್ಲ ಮಾತಾಡೋಕ್ಕೆ ನನಗೆ ಒಂದು ಥರ ಅನ್ನಿಸ್ತದೆ. ಆದರೆ ನಿಮ್ಮ ವಯಸ್ಸಿಗೆ ಸರಿಯಾಗಿ ನೀವು ಮಾತಾಡ್ಬೇಕಾಗ್ತದೆ, ಅದೇ ಥರ ಆಲೋಚನೆನೂ ಮಾಡಬೇಕಾಗ್ತದೆ. ಅದು ಆಗ್ತಿರೋದು ನಿಮ್ಮ ಮಗನ ಮದುವೆ. ಅವ್ರ ಮದುವೆ ವಿಚಾರದಲ್ಲಿ ನೀವು ಇಷ್ಟು ಹುಡುಗಾಟಿಕೆ ಮಾಡ್ತಿದ್ದೀರಲ್ಲ, ಹೆಂಗಾಗ್ತದೆ ಇದು? ನೀವು ಏನು ಅಂದ್ಕೊಂಡಿರಿ ಅಂತ? ನೆಟ್ಟಗೊಂದು ವಾರ ಇಲ್ಲ ಇನ್ನು ಮದುವೆಗೆ, ಅವರು ಆಲ್ರೆಡಿ ಅಲ್ಲಿಂದ ಪ್ಯಾಕಿಂಗ್ ಮಾಡ್ಕೊಂಡು ಹೊರಟಾರೆ ಮದುವೆ ಆಗೋಕ್ಕೆ ಅಂತ. ಹುಡುಗಿ ಮನೇಲಿ ಎಲ್ಲ ತಯಾರು ಮಾಡ್ಕೊಂಡಾರೆ, ಎಲ್ಲರಿಗೆ ಹೇಳಾಗಿದೆ. ಈಗ ನೀವು ಮದುವೆ ನಿಲ್ಸಾರ? ಅದು ನಾನು ಹೇಳಬೇಕು ಇದನ್ನು. ಯಾವ ಕಾರಣಕ್ಕೂ ನಾನು ಹೇಳಲ್ಲ. ನಾನೇನಾದ್ರು ಹೇಳ್ತೀನಿ ಅನ್ನೋದು ನಿಮ್ಮ ತಲೆ ಒಳಗಿದ್ರೆ ಅದನ್ನು ತೆಗೆದು ಹಾಕಿಬಿಡಿ. ಅಷ್ಟು ಹೇಳಬೇಕು ಅನ್ನಂಗಿದ್ರೆ ನೀವೇ ಹೇಳಿ, ನಿಮ್ಮ ಮಗನ ಹತ್ರ ನೀವೇ ಮಾತಾಡಿ. ನಾನೂ ಹೇಳಲ್ಲ. ಹಾಗೆ ಪಲ್ಲವಿಗೂ ಫೋನ್ ಮಾಡಿ ನೀನೇನಾದ್ರು ಹೇಳು ಅಂತ ಹೇಳಬೇಡಿ. ಅವಳಿಗೂ ಏನು ಹೇಳಕ್ಕೆ ಬಿಡಲ್ಲ ನಾನು. ಇದಕ್ಕಾಗಿ ನೀವು ಏನು ನಿರ್ಧಾರ ತೊಗೊಂಡ್ರೂ ನನ್ನ ಒಪ್ಪಿಗೆ ಇದೆ. ನಾವು ಇಷ್ಟು ಮಾಡೋಕ್ಕಾಗ್ದಿದ್ಮೇಲೆ ನೀವು ಯಾಕೆ ನಮ್ಮನೆಗೆ ಬರಬೇಕು ಅಂತ ಹೇಳ್ತೀರೇ ಏನೋ ನೀವು. ಅದಕ್ಕೂ ಹಿಂದೆ ಮುಂದೆ ನೋಡೋ ಜನ ಥರ ಕಾಣಲ್ಲ. ಅದಕ್ಕೂ ನಾವು ಒಪ್ಪಿಗೆ ಇದೆ, ನನ್ನ ಒಪ್ಪಿಗೆ ಇದೆ, ನಾವು ಬರೋಲ್ಲ. ನೀವು ಇದೇ ಥರ ಮಾಡ್ತಿದ್ರೆ ನಾ ಪಲ್ಲವಿನೂ ಕಳಿಸಲ್ಲ, ನಾನೂ ಬರಲ್ಲ. ಆಗ್ಯೋತಾ, ಪಲ್ಲವಿನೂ ಕಳಿಸಲ್ಲ ನಾನು ಬರಲ್ಲ ಅಂತಾನಲ್ಲ. ಯಾರು ನಿಮ್ಮನೇಲಿ ಯಾರಿಗಾರು ಫೋನ್ ಮಾಡೇ ನಾನೇ? ನಿನ್ನ ಅಮ್ಮೊಬ್ರು ಎಂತಕ್ಕೆ ಹಂಗೆ ಮಾಡ್ತಾರೆ ನಮ್ಮ ರತಿ ಎಂತ ಹೇಳಿದ್ರೇನು? ಇನ್ನು ಎಂತಕ್ಕೆ ಇಷ್ಟು ಸಿಟ್ಟು ಬರ್ಸ್ಬೇಕು ನೋಡೋಣ. ಹೇಳಿದ್ರೆ ಬೇಜಾರಾಗ್ತದೆ ನಾನು ಹಿಂಗುವ. ಮೊದಲೇ ಒಂಥರ ಇದ್ರ ಸಿಟ್ಟಿನವ ಅಂತ ಗೊತ್ತು. ಅಲ್ಲಿ ಇದ್ರ ಸಿಟ್ಟೇನಲ್ಲ, ಹಂಗೆ ಭಾಳ ಏನೋ ಬೇಜಾರಾಗಂಗೆ ಮಾತಾಡ್ಯಾರೆ. ಸುಮ್ಮನೆ ಹಿಂಗೆ ಇದು ಮಾಡ್ತಿರಲ್ಲ. ಆದರೆ ಈಗ ಒಳ್ಳೆ ನಿಂತ್ಕೊಂಡು ಅಷ್ಟು ಜೋರು ಮಾತಾಡ್ತಾ ಇದ್ದಾನೆ. ಆಚೀಚೆ ಮನೆಯವ್ರು ಅಲೇಸ್ತಾರೆ ಏನಂತಾರೆ. ನಿನ್ನ ಮಾವಿಗೆ ಬಂದ್ರೆ ಅವ್ರು ಇನ್ನೇನು ಹೇಳ್ತಾರೆ, ಸಿಟ್ಟು ಬರ್ತದೆ ಅವರಿಗೆ. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಪ್ರತಿಯೊಂದು ಸಲನೂ ಮಗಗೆ ಹಿಂಗೆ ಮಾಡ್ತಾಯಿದ್ರೆ ಯಾಪಕ್ಕೆ ಸಿಟ್ಟು ಬರೋಲ್ಲ? ನಾನೇನೋ ಸುಧಾರಿಸ್ತೀನಿ ಅಂದರೆ ಇಲ್ಲಪ್ಪ, ನಮ್ಮಮ್ಮ ಎಂಥದ್ದು ಹೇಳೇನ. ನಿಮ್ಮ ಮಗಗೆ ಬೇರೆ ಯಾರು ಮಾತಾಡಿದ್ರೆ ನಿಧಾನ ಮಾತಾಡ್ತಾರೆ. ನಮ್ಮನೇಲಿ ಯಾರು ಮಾತಾಡ್ದಕ್ಕೂ ನಾನು ಮಾತಾಡ್ದಕ್ಕೂ ಸಿಟ್ಟು ಬೇಗ ಬಂದುಬಿಡ್ತದೆ. ನಂಗಾರು ಹೇಳ್ತಾರೆ ಗೌರವ ಕೊಡಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ. ಇವ್ರಿಗೆ ಮಾತ್ರ ಯಾರ ಹತ್ರ ಏನು ಬೇಕಾದ್ರೂ ಮಾತಾಡ್ಬೋದು ಇವರು. ಎಂತಕ್ರಿ, ಎಂತಕ್ಕಷ್ಟು ಜೋರಾಗಿ ಮಾತಾಡ್ತಿದ್ದೀರಿ? ಯಾರ ಹತ್ರ ಮಾತಾಡ್ತಿರೋದದು? ಪಲ್ಲವಿನ ಕಳಿಸಲ್ಲ ಅಂತ ಹೇಳ್ತಿದ್ದೀರಲ್ಲ. ನಮ್ಮಮ್ಮ ಯಾವಾಗ ಫೋನ್ ಮಾಡಿದ್ರು ನಿಮಗೊಂದು ನೆಟ್ಟಾಗಿ ಮಾತಾಡೋಕ್ಕಾಗಲ್ಲ ಅಲ್ಲ? ನಾ ಹೇಳ್ತೀನಿ ಅದಕ್ಕೊಬ್ಬಳಿಗೆ ಫೋನ್ ಮಾಡಬೇಡ ಅಂತ. ಅದು ಎಲ್ಲಿ ಕೇಳ್ತದೆ ನನ್ನ ಮಾತು? ಬಯಸ್ಕಿಂಡೆ ತೃಪ್ತಿನೇನು ಅದಕ್ಕೆ. ಮಾತಾಡದೆ ಸುಮ್ಮನೆ ಇದ್ರು ಅಂದಾತು. ಮೊದಲೇ ಸಿಟ್ಟಲ್ಲಿದ್ದೀನಿ, ಮತ್ತು ನಾನು ಸಿಟ್ಟು ನತ್ತಿಗೇರ್ಸೋದು ಬೇಡ. ಹಿಂದು ಮುಂದೆ ಗೊತ್ತಿಲ್ಲದೆ ಯಾವತ್ತೂ ಮಾತಾಡೋಕ್ಕೆ ಹೋಗಬಾರ್ದು. ನಂಗೆ ಪ್ರಜ್ಞೆ ಅದೇ ಅಷ್ಟು, ಯಾರ ಹತ್ರ ಹೆಂಗೆ ಮಾತಾಡಬೇಕು ಏನು ಮಾಡಬೇಕು ಅಂತ. ಸುಮ್ಮನೆ ಯಾರ ಮೇಲೂ ದ್ವೇಷ ಸಾಧಿಸ್ಕೊಂಡು ನಾನು ಮಾತಾಡಲ್ಲ. ಯಾವಾಗ ನೋಡಿದ್ರು ಇದೇ ಥರ ಆಗೋತು. ಎಂತ ಆತ್ರಿ ನಿಮಗೆ? ಎಂತಕ್ಕೆ ಹಂಗೆ ಹೆದರ್ಸ್ತಿದ್ದೀರಿ? ಓ ಅಲ್ಲ, ನಿಮಗಲ್ಲ ನಾನು ಹೇಳಿದ್ದು. ಇಲ್ಲಿ ಪಲ್ಲವಿ ಬಂದು ಎಂಥದೋ ಮಾತಾಡ್ತಿದ್ಲು, ಅವಳಿಗೆ ಹೇಳಿದ್ದು. ನಿಮಗಲ್ಲ. ಸೊ ತಲೆ ಕೆಟ್ಟೆ ಹೋದಂಗೆ ಆತ ಅದೇ ನನಗೆ. ನೋಡಿ, ನನಗೆ ಇನ್ನೇನು ಹೇಳೋಕ್ಕಾಗಲ್ಲ. ನನಗೆ ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ, ಯಾರನ್ನು ಒಪ್ಸೋಕ್ಕೂ ಆಗಲ್ಲ. ಆದರೆ ನಿಮಗೆ ಬೇಕಾದ್ರೆ ಒಂದು ಮಾತು ಹೇಳ್ತೀನಿ ನಾನು. ಆ ಥರದ ಯೋಚನೆ ಎಲ್ಲ ತಲೆಯಿಂದ ತೆಗೆದು ಹಾಕಿ. ಬ್ರಹ್ಮ ಒಂದು ಸತಿ ಬರೆದವನು ಮತ್ತೊಂದು ಸತಿ ಬರೆಯಲ್ಲ.
ಅದು ಏನು ನಮ್ಮ ಹಣೆಯಲ್ಲಿ ಬರೆದಿರ್ತದೋ ಏನು ಆಗಬೇಕು ಅಂತ ಅದೇ ಆಗ್ತದೆ. ಇದು ನಂಗೆ ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು. ತೀರಾ ನಾವು ಅದನ್ನು ಬದಲಾಯಿಸ್ತೀವಿ ಅಂತ ಹೋಗಬಾರ್ದು. ಇಷ್ಟೊಂದು ಹೇಳ್ತೀನಿ. ದೊಡ್ಡವರು ನೀವು, ನಾನೇನಾದ್ರು ಸ್ವಲ್ಪ ರ್ಯಾಶಾಗಿ ಮಾತಾಡಿದರೆ ಸಾರಿ. ನಾ ಇನ್ನು ಫೋನ್ ಇಡ್ತೀನಿ. ಇನ್ನು ನಂಗೆ ಮಾತಾಡೋಕ್ಕೆ ಎಂಥದ್ದು ಉಳಿಲ್ಲ. ಇನ್ನು ಫೋನ್ ನೀವು ಮಾಡಲೇಬೇಡಿ ದಯವಿಟ್ಟು. ಈ ವಿಚಾರಕ್ಕೆ ಯಾರಿಗಾರು ಹೇಳಿ ಕೇಳಿ ಅನ್ನೋದು ಬೇಡವೇ ಬೇಡ. ಅಷ್ಟು ನಿಮಗೆ ಹೇಳಲೇಬೇಕು ಕೇಳಲೇಬೇಕು ಅನ್ನಂಗಿದ್ರೆ ಹುಡುಗಿ ಮನೆಗೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿ, ನಿಮ್ಮ ಮಗನ ಹತ್ರ ಫೋನ್ ಮಾಡಿ ನೀವು ಮಾತಾಡಿ. ನನ್ನನ್ನಂತೂ ಇದರಲ್ಲಿ ಮಧ್ಯೆ ತರಬೇಡಿ, ಪಲ್ಲವಿನೂ ತರಬೇಡಿ. ನೀವು ಹೇಳ್ಬೋದು ನನ್ನ ಮಗಳನ್ನು ನಾನು ಇದು ಮಾಡ್ತೀನಿ ಅಂತ. ನಿಮ್ಮ ಮಗಳು ಆಗಿತ್ತು, ಈಗಲೂ ಆಗದೆ, ಆದರೆ ಎಲ್ಲ ವಿಚಾರಕ್ಕೂ ಅಲ್ಲ. ಈಗ ನನ್ನ ಹೆಂಡತಿ ಅದು. ಯಾವ ಸರಿ ಯಾವ ತಪ್ಪು ಅಂತ ನಾನು ಯೋಚನೆ ಮಾಡಿ ಹೇಳ್ತೀನೋ ಅದನ್ನೇ ಅವಳು ಮಾಡ್ಬೇಕಾಗ್ತದೆ ಅಷ್ಟೇ. ನಾ ಫೋನ್ ಇಡ್ತೀನಿ ಆತಾ. ಎಂಥದೆ ಎಂತ ಈಗ ಹೇಳು. ಏನಾದ್ರು ಮಾತಾಡ್ತಿರೋಷ್ಟೊತ್ತಿಗೆ ಮಧ್ಯೆ ಬಂದುಬಿಡ್ತೀಯ ಮಾರುತಿ. ನಂಗೆ ಅಷ್ಟು ಪ್ರಜ್ಞೆ ಇಲ್ಲ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ. ಪ್ರಜ್ಞೆ ಇದ್ದಿದ್ದಕ್ಕೆ ಹಿಂಗೆ ಮಾತಾಡ್ತಿದ್ದೀರಾ? ನಾ ಏನಂತ ಹೇಳ್ಬಾರ್ದಿದ್ದು ಹೇಳಿದೆ. ಯಾಕೆ ಯಾಕೆ ನಮ್ಮ ಅಮ್ಮನ ಹತ್ರ ಎಂತಕ್ಕೆ ನೀವು ಹಂಗೆ ಮಾತಾಡಬೇಕು? ನಾ ಕೇಳಿದ್ರಲ್ಲಿ ತಪ್ಪೇನಿತ್ತು? ಏನೋ ಒಂದು ಹೇಳಿರ್ತದೆ, ಆದ್ರೆ ಆಗ್ತದೆ ಅನ್ಬೇಕು, ಇಲ್ಲಿಂದ ಆಗಲ್ಲ ಅನ್ಬೇಕು. ಇಷ್ಟೆಲ್ಲ ಮಾತು ಎಂತಕ್ಕೆ ಬೇಕು? ಏಯ್, ಒಂದ್ಸರಿ ಹೇಳಿದ ಭಾಷೆ ಅರ್ಥ ಆಗಲ್ಲ ನಿಂಗೆ? ಯಾರು ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ? ನಿಮ್ಮ ಅಮ್ಮ ಏನು ನಂಗೆ ಫೋನ್ ಮಾಡಿದ್ದಲ್ಲ, ಫೋನ್ ಮಾಡಿದ್ದು ನಿಮ್ಮ ಅಪ್ಪ. ಅವರು ಆಡಿದ ಮಾತು ನೀನು ಕೇಳಿದ್ರೆ ನೀನು ಅದನ್ನೇ ಹೇಳ್ತಿದ್ದೆ. ಅಲ್ಲಿ ನೀ ಏನು ಮಾಡ್ತಿದ್ದೋ ಗೊತ್ತಿಲ್ಲ, ಆದರೆ ನಾನು ಹಾಗೆ ಹೇಳೋದು. ಇದಕ್ಕಿಂತ ನೈಸಾಗಿ ಇಂಥ ವಿಚಾರಕ್ಕೆ ಮಾತಾಡೋಕ್ಕೆ ನಂಗೆ ಆಗಲ್ಲ ಅಷ್ಟೇ. ಏನು ಅಂತ ಸ್ವಲ್ಪ ನಿಧಾನ ಹೇಳಿ. ಬಾಕಿದ್ದಕ್ಕೆಲ್ಲ ಹೇಳ್ತೀರಿ. ನಾನೇನಾರು ಒಂಚೂರು ಮಾತಾಡಿದ್ರೆ ಆಚೀಚೆ ಮನೆಯವ್ರು ಕೇಳಿಸ್ಕೊಂತಾರೆ, ನಗಾಡ್ತಾರೆ, ಸಣ್ಣ ಮಾತಾಡೋ ಅಂತ. ನೀವು ಎಷ್ಟು ದೊಡ್ಡ ಕೂಗ್ತಿದ್ದೀರಿ, ಎಷ್ಟು ದೊಡ್ಡ ಕೂಗ್ತಿದ್ದೀರಿ. ಒಳಗೆ ಅತ್ತೆ ಇದ್ದಾರೆ, ಕೇಳಿಸಿ ಅವರೇ ಹೇಳ್ತಾ ಇದ್ದಾರಲ್ಲ ಎಂತಕ್ಕೆ ಹಂಗೆ ಬೈತಾ ಇದ್ದಾನೆ ಅಂತ. ಅವರು ಹೇಳ್ತಾ ಇದ್ದಾರೆ ನಿಮ್ಮ ಅಮ್ಮಗೊಬ್ರಿಗೆ ಸುಮ್ಮನಿರೋಕ್ಕಾಗಲ್ಲ, ಯಾಕೆ ಹಿಂಗೆ ಮಾಡ್ತಾರೆ, ಅವನು ಸುಮ್ಮನೆ ಹಾಗೆಲ್ಲ ಮಾತಾಡಲ್ಲ ಅಂತ. ಎಲ್ಲರಿಗೂ ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಸರಿ. ಮಧ್ಯದಲ್ಲಿ ನಾನೊಬ್ಳು ಸಿಕ್ಕಾಕೊಂಡಿನಿ. ನಾ ಹೇಳ್ತೀನಿ ನಮ್ಮ ಅಮ್ಮಗೆ ಏನು ಫೋನ್ ಮಾಡಬೇಡ ಅಂತ. ಏಯ್, ನಿನ್ನ ತಲೆಯಲ್ಲಿ ಏನದೇ? ಇಷ್ಟೊತ್ತಿಂದ ಹೇಳ್ತಿದ್ದೀನಿ ನಿಮ್ಮ ಅಮ್ಮ ಅಲ್ಲ ಫೋನ್ ಮಾಡಿದ ಅಪ್ಪ ಅಂತ. ಎಂತಕ್ಕಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ಅಂದರೆ ನಿಮ್ಮ ಅಪ್ಪ ಹೇಳಿದ ಮಾತು ಹಂಗೆ ಇತ್ತು. ಆ ಹುಡುಗಿ ಬೇಡಂತೆ, ನಿಮ್ಮ ಅಮ್ಮಗೆ ನಿಮ್ಮ ಅಣ್ಣಗೆ ಸೆಟ್ಲ್ಮೆಂಟ್ ಆಗ್ಯದಲ್ಲ, ಆ ಹುಡುಗಿ ಬೇಡಂತೆ. ಬೇಡ, ನೀನು ಬೇರೆಯವ್ರನ್ನ ಮದುವೆ ಆಗು, ನಾವು ಹುಡುಕೊಡ್ತೀನಿ ಅಂತ ನಿಮ್ಮ ಅಣ್ಣಗೆ ನಾನು ಹೇಳ್ಬೇಕಂತೆ. ಇದು ನಿಮ್ಮ ಅಪ್ಪ ಹೇಳಿದ್ದು. ಆತದ ನಂಗೆ ಹೇಳೋಕ್ಕೆ? ಮದುವೆಗೆ ನೆಟ್ಟಿಗೆ ಇನ್ನೂ ಒಂದು ವಾರ ಇಲ್ಲ, ಹುಡುಗಿ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡಾರೆ. ಅವ್ರು ಈಗೆಲ್ಲ ರೆಡಿಯಾಗಿ ಮನೆಗೆ ಬರೋಕ್ಕೆ ಹೊರಟಾರೆ ಮದುವೆಗೆ ಅಂತ. ಈಗ ಫೋನ್ ಮಾಡ್ಕೊಂಡು ನಿಮಗೆ ಮದುವೆ ಬೇಡ, ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ಬೇಕಂತೆ. ಯಾರಿಗೆ ಹೇಳೋಕ್ಕಾಗ್ತದೆ? ಹೇಳ್ತೀಯ ನೀನು? ನೀನು ಒಂದು ಪಕ್ಷ ಏನಾದ್ರು ಹೇಳ್ತೀಯೇನೋ, ಯಾಕಂದ್ರೆ ಅದೇ ಅಪ್ಪನ ಮಗಳಲ್ಲ ನೀನು. ಆದರೆ ನಾನು ಹೇಳಲ್ಲ, ನಮ್ಮ ಅಪ್ಪ ಅಮ್ಮ ನನಗೆ ಅದನ್ನು ಕಲಿಸ್ಲಾ. ಏನು ಇವ್ರಿಗೆ ಹುಡುಗಾಟಿಗೆ ಆಗ್ಬಿಟ್ಟದೆ ಮದುವೆ ಅಂದರೆ. ಹುಡುಗ ಒಪ್ಪದೇ ಇದ್ದಾಗ ನಾನೇ ಫೋನ್ ಮಾಡಿ ಒಪ್ಪಿಸ್ಬೇಕು. ಈ ಒಪ್ಪಾದ್ಮೇಲೆ ಬೇಡ ಅಂತ, ಮದುವೆ ಆಗಬೇಡ ಅಂತ ಹೇಳೋಕ್ಕೂ ನಾನೇ ಒಪ್ಪಿಸ್ಬೇಕು. ಏನು ಅಂದ್ಕೊಂಡಾರ ನಿನ್ನಪ್ಪ ನನ್ನನ್ನು? ಅದನ್ನ ನನ್ನ ಹತ್ರ ಏನು ಕೇಳ್ತೀರಿ? ಅವ್ರ ಹತ್ರನೇ ಕೇಳಿ. ನಾನು ಅದನ್ನೇ ಮಾಡಿದ್ದು, ಕೇಳ್ತಾನೆ ಇದ್ದೆ. ಮಧ್ಯೆ ಬಂದ್ಕೊಂಡು ಹೇಳ್ತಿದ್ದೀಯಲ್ಲ ಎಂತಕ್ಕೆ ಹಂಗೆ ಮಾತಾಡ್ತೀರಿ ಅಂತ. ಇನ್ನು ಹೆಂಗೆ ಮಾತಾಡ್ಬೇಕು ಈ ಥರದ್ದು ಇದಕ್ಕೆ? ಅಲ್ಲ, ಹಂಗಾರೆ ಮದುವೆ ಮನೆಗೆ ಹೋಗೋದಿಲ್ಲ, ಸಿಂಪಲ್ ಅಂತೇಳಿ ಎಂತಾರೆ ಇರಲಿ ಅಂತೇಳಿ ಸರಿತಕ್ಕೆ ಹೇಳಿತ್ತು. ಮನೆಯವರು ಚೆನ್ನಾಗಿ ರೆಡಿ ಆಗ್ಬೇಕಾಗ್ತದೆ ಅಂತ ಎಲ್ಲ ಸರಿ ಮಾಡ್ಕೊಂಡೀನಿ. ಮದುವೆ ಮನೆ ಕ್ಯಾನ್ಸಲ್ ಹಂಗಾರೆ? ಅಪ್ಪ ದೇವ್ರೆ, ನಾನು ಹೇಳಿದ್ದೇನು ಸುಳ್ಳನು? ಆ ಅಪ್ಪನ ಮಗಳು ನೀನು ಹೆಂಗೆ ಮಾತಾಡ್ತೀಯ ಅಂತ. ಅಲ್ಲ, ಮನೆ ಹೊತ್ತು ಉರಿಯಂಗಾತಾದೆ, ಆಗ ಮದುವೆನ ಬೇಡ ಅಂತ ಹೇಳ್ತಾ ಇದ್ದಾರೆ ನಿಮ್ಮಪ್ಪ ಅಂತ ನಾನು ತಲೆ ಕೆಡಿಸ್ಕೊಂಡಿನಿ. ಅದು ಏನಾಗ್ತದೆ, ಅಪ್ಪಗೇನಾರು ಹೇಳೋಣ, ಹಿಂಗೆ ಹೇಳ್ಬೇಡಿ ಅಂತ ಅವೆಲ್ಲ ಏನಿಲ್ಲ. ನೀ ಮದುವೆ ಮನೆಗೆ ರೆಡಿಯಾಗಿದ್ದು ವೇಸ್ಟ್ ಆಗ್ತದೆ ಅಂತ ಯೋಚನೆ ಮಾಡ್ತಿದ್ದೀಯಾ? ಏಯ್, ನಿಮ್ಮ ತಲೆಲೆಲ್ಲ ಏನದೆ ಮರತೆ? ಒಂಥರ ಮನುಷ್ಯರ ಸಂಬಂಧಗಳ ಬಗ್ಗೆ ನಿಮಗೆ ಯಾವ ಇದೂ ಇಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಅನುಕೂಲ, ಅಷ್ಟು ಮಾತ್ರ ಯೋಚನೆ ಮಾಡ್ತಿರೋದ ನೀವು? ನಿತ್ತು ಹೋಗ್ತಾ ಇರೋದು ನಿನ್ನ ಅಣ್ಣನ ಮದುವೆ.
ನಿಲ್ಲಿಸ್ಬೇಕು ಅಂತ ಹೇಳ್ತಿರೋದು ನಿನ್ನ ಅಪ್ಪ. ಯೋಚನೆ ಮಾಡು, ನಿಲ್ಲಿಸ್ದೇ ಇದ್ದಂಗೆ ಏನು ಮಾಡಬೇಕು ಅಂತ. ನೀನು ರೆಡಿ ಆಗದೆ ಇದ್ರೆ ಏನಾಗಲ್ಲ, ಮದುವೆ ಮನೆಗೆ ಹೋಗದೆ ಇದ್ರೂ ಏನಾಗಲ್ಲ, ತೊಂದರೆ ಇಲ್ಲ. ಮದುವೆ ಹಾಕ್ಕೊಂಡು ಅವ್ರ ಪಾಡಿಗೆ ಅವ್ರು ಇರಲಿ. ಅಲ್ಲಿ ಹುಡುಗಿ ಮನೇಲಿ ಮದುವೆಗೆ ರೆಡಿ ಆಗ್ತಾ ಇದ್ದಾರೆ, ಅವ್ರ ಕತೆ ಏನಾಗಬೇಕು ಅದನ್ನು ಯೋಚನೆ ಮಾಡು. ಅಯ್ಯೋ ನಿಮ್ಮ, ಅದು ಯಾವ ಥರ ಬೆಳೆಸಿರೋ, ಅದು ಯಾವ ಥರ ಬೆಳೆದಿರೋ, ಥೂ.